ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವ್ರ ಕೂಸು ಇದು, ನಾವು ಸಾಕ್ತಾ ಇದ್ದೀವಿ. ಇವ್ರ ಕೂಸು ನಮ್ಮ ನಿಖಿಲಣ್ಣ ಚೆನ್ನಾಗಿ ಹೇಳ್ತಾರೆ. ಹೌದ್ರಿ, ನಮ್ಮ ಕೂಸು ನೀವೇ ಕೂತ್ಕೊಂಡು ತಿರುಗ್ತೀರಾ ಅಂತಾರೆ ಅವರು ನಿಖಿಲಣ್ಣ. ನಾನು ಹೇಳ್ತೀನಿ, ನೀವು ಕೂಸು ನಿಮ್ಮದು ಹ್ಯಾಂಡಿಕ್ಯಾಪ್ ಕೂಸು, ಅಂಗವಿಕಲತೆ ಮಾಡಿಬಿಟ್ಬಿಟ್ರಿ ಅದನ್ನು. ಅದಕ್ಕೆ ಕೈ ಕಾಲೆಲ್ಲ ನೆಟ್ಟಗೆ ಮಾಡ್ತಾಯಿದ್ದೀವಿ ನಾವು ಅಷ್ಟೇ. ಅಂಗವಿಕಲ ಕೂಸನ್ನ ಉಡ್ಸ್ಬಿಟ್ಬಿಟ್ಬಿಟ್ರು ಕುಮಾರಣ್ಣ. ಅದು ಕೈಯೂ ಇಲ್ಲ ಕಾಲೂ ಇಲ್ಲ. ಈಗ ಒತ್ಕೊಳ್ಳೋದೇನು ಪಾಪ ನಡ್ಸ್ಕೊಂಡು ಹೋಗಾಯ್ತದ ಆ ಕೂಸನ್ನ. ನಮ್ಮ ನಿಖಿಲಣ್ಣ ಹೇಳ್ದಂಗೆ ಓದ್ಕೊಂಡು ತಿರುಗ್ತಾ ಇದ್ದೀವಿ ನಾವು. ನೀವು ಸಹಕಾರ ಕೊಡಿ, ನಿಮ್ಮ ಕೂಸಿಗೆ ಸರಿ ಮಾಡ್ತಾಯಿದ್ದೀವಲ್ಲ. ನೀವು ಎತ್ತಂಥ ಕೂಸನ್ನ ನಾವು ಸರಿ ಮಾಡ್ತಾಯಿದ್ದೀವಿ. ಚರ್ಚೆ ಮಾಡೋಣ. ಈಗ ನಾನು ಒಂದೇ ಕೇಳೋದು, ನಿಖಿಲಣ್ಣ ಅವ್ರಿಗೂ ನಮ್ಮ ವಿಜೇಂದ್ರಣ್ಣ ಅವ್ರಿಗೂ, ಇವ್ರು ದೊಡ್ಡ ಲೀಡರ್ಗಳು ಬಿಡಿ, ನಮ್ಮ ಲೆವೆಲ್ ನಮಗಿನ ದೊಡ್ಡ ಲೀಡರ್ಗಳು ಇವರೆಲ್ಲ. ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು. ನಿಖಿಲಣ್ಣ ವಿಜೇಂದ್ರಣ್ಣ ನಿಮ್ಮ ಇದಕ್ಕೆ ಚಾನಲ್ಗೆ ಬರಲಿ, ಚರ್ಚೆ ಮಾಡೋಣ. ಲೆಟ್ ಅಸ್ ಡಿಸ್ಕಸ್, ಲೆಟ್ ಅಸ್ ನೋ ಸ್ಟೇಟ್ ಜನ ನೋಡಲಿ ಇದ್ರ ಬಗ್ಗೆ, ಸತ್ಯಾಸತ್ಯತೆ ಬಗ್ಗೆ ಅರಿವಾಗಲಿ ಜನಗಳಿಗೆ. ನಾನೇ ಬರ್ತೀನಿ, 3 ಜನನ ಕರೀರಿ ಡಿಸ್ಕಷನ್ಗೆ. ಅಂಕಿಅಂಶ ಸಮೇತ ಇಡ್ತೀನಿ, ಯಾರ್ಯಾರ ಕಾಲದಲ್ಲಿ ಏನೇನಾಯಿತು ಅಂತ. ನಾನು ಬಿಟ್ಬಿಟ್ಟೆ ಅಂತಾರೆ ಕುಮಾರಸ್ವಾಮಿ ಅವರು. ಜಾಗತಿಕ ಟೆಂಡರ್ ಕರೆದಿದ್ದು ಯಾರು? ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲ್ಲ, ಜಾಗತಿಕ ಟೆಂಡರ್ ಕರೆದಿದ್ದು. DLF ಅವ್ರು ಕೊಡಬೇಕು ಅಂತ ತೀರ್ಮಾನ ಆಗಿದ್ದು. ನಂತರ ಇವರು ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವ್ರಿಗೆ ಕೊಟ್ಟರು ಬತಾಸು 20 ತಿಂಗಳಲ್ಲಿ. ಬತಾಸು ಕೊಟ್ಟ ಮೇಲೆ ಸರ್ಕಾರ ಹೊಂಟೋಯ್ತು. ಆಗ ಗವರ್ನರಲ್ಲಿ ಅವನು ಆರ್ಡ್ರ್ ತೊಗೊಂಡ ಅಷ್ಟೇ. ಟೆಂಡರ್ ಕರೆದಿದ್ದು, ಜಾಗತಿಕ ಟೆಂಡರು ಕರೆದು ತೀರ್ಮಾನ ಮಾಡಿದ್ದು ಕುಮಾರಸ್ವಾಮಿ ಅವರು. ಪಾಪ ಅವಾಗ ಸ್ವಲ್ಪ ಅವ್ರಿಗೆ ಅವ್ರ ಕಾಲದಲ್ಲಿ ಆಗಿದ್ರೆ ಒಂಚೂರು ಏನೋ ಸಿಗೋದು, ಅದು ಸಿಗಲಿಲ್ಲ ಅವ್ರಿಗೆ. ಗವರ್ನರ್ ರೂಲ್ ಹೊಂಟೋಯ್ತದು. ಅವನು ಆದೇಶ ತೊಗೊಂಡ. ಪುನಃ ಯಡಿಯೂರಪ್ಪನವ್ರು ಬಂದರು, ಹೊಸ ಸರ್ಕಾರ ಬಂತು. ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ದುಡ್ಡು ನನಗೆ ವಾಪಸ್ ಕೊಡಿ ಅಂತ ಕೇಳ್ದ. ಯಾವ ಆಧಾರದ ಮೇಲೆ ದುಡ್ಡು ವಾಪಸ್ ಕೊಟ್ಟರು? DLF ಅವ್ರಿಗೆ 400 ಕೋಟಿ ಪ್ಲಸ್ ಬಡ್ಡಿ. ನೀವು ಯಾವ ಆಧಾರ ಇಟ್ಕೊಂಡು ವಾಪಸ್ ಕೊಟ್ರಿ? ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು ಮಾಡ್ಕೊಂಡಿದ್ರಿ? ನೀವು ಅವ್ನಿಗೆ ಆರ್ಡ್ರ್ ಕೊಡಬೇಕಾದ್ರೆ ನೀನು ಮಾಡೋಕ್ಕಾಗಲಿಲ್ಲ ಅಂತಂದರೆ ನೀನು ದುಡ್ಡು ಮುಟ್ಕೊಳಕಬೇಕಲ್ವ ನಾವು ಸರ್ಕಾರ? ಅಂದರೆ ನಿಮ್ಮ ಬಳಿ ಅಧಿವೇಶನದಲ್ಲಿ ಮಾತಾಡೋದಕ್ಕೆ ಎಲ್ಲ ಸರಕುಗಳಿದೆ. ಇನ್ನು ದೊಡ್ಡ ಸರಕು ಇಟ್ಕೊಂಡಿದ್ದೀವಿ. ಏನೇನು ಅವ್ರಿಗೆ ಹೇಳ್ಬೇಕೋ ಎಲ್ಲ ಹೇಳ್ತೀವಿ. ಈ ಪಾಪದ ಕರ್ಮಕಾಂಡದ ಕೂಸು ಅಂತ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ನಾವೆಲ್ಲ ಶಾಸಕರುಗಳು, ಮಂತ್ರಿಗಳೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಈ ಕರ್ಮದಕ್ಕೂ ಅವ್ರು ಎತ್ತಿದ್ರೆ ಮರ್ಯಾದೆ ಕಡಿಮೆ ಆಯ್ತದೆ. ಬಾಯಿ ಬಿಟ್ಟರೆ ಬಂಡ್ಗೇಡು ಅಂತಾರಲ್ಲ, ಅವ್ರು ಬಾಯಿ ಬಿಡದೇ ಇದ್ದರೆ ಈ ವಿಚಾರವಾಗಿ ಅವ್ರಿಗೆ ಮರ್ಯಾದೆ ಉಳ್ಕೋತದೆ. ಅವ್ರು ಬಾಯಿ ಬಿಟ್ಟರೆ ಬಂಡ್ಗೇಡು. ಸತ್ಯ ಜನಕ್ಕೆ ಗೊತ್ತಾಗ್ಬಿಡ್ತದೆ ಅವಾಗ ಯಾರ್ಯಾರ ಕಾಲದಲ್ಲಿ ಏನೇನಾಯಿತು ಅಂತ. ಈಗ ನಾವು ನೋಟಿಫಿಕೇಶನ್ ಫೈನಲ್ ಮಾಡಿದ್ದೀವಿ. ತೊಗೊತಾ ಇಲ್ವ ಜನ ದುಡ್ಡು? ಕ್ಯೂ ನಿಂತ್ಕೊಂಡು ತೊಗೊತಾ ಇಲ್ವ ದುಡ್ಡು? ಶೇರಿಂಗ್ ತೊಗೊತಾ ಇಲ್ವಾ? ದಿವಸ ಜಗಳ ನಡೀತದೆ, ನಾವು ಅಲ್ಲಿ ಕೊಡೋಕ್ಕಾಗ್ತಾಯಿಲ್ಲ ದುಡ್ಡನ್ನ. ಇವ್ರ ಹತ್ರ ದುಡ್ಡೇ ಇಲ್ಲ ಕಣೆ, ಸುಮ್ಮನೆ ಬೋಗಸ್ಸು ಅಂದರು. ದುಡ್ಡು ಕೊಡ್ತಾ ಇದ್ದೀವಿ. ಶೇರಿಂಗು ಕುಮಾರಸ್ವಾಮಿ ಎಷ್ಟು ಕೊಡೋಕ್ಕಾಗಲ್ಲ ಅಂದರು. ಅವ್ರು 40 ಅಂದರು, ನಾವು 50 ಅಂದು ಶೇರಿಂಗ್ ಕೊಡ್ತಾ ಇದ್ದೀವಿ. ಊರನ್ನ ಒಕ್ಲೆಬ್ಬಿಸ್ಬಿಡ್ತಾರೆ ಕಣೆ ಅಂತಂದರು. ಇಲ್ಲ, ಊರನ್ನೆಲ್ಲ ಇಂಟ್ಯಾಕ್ಟಾಗಿ ಇಟ್ಟಿದ್ದೀವಿ, ಎಲ್ಲ ಊರುಗಳನ್ನೂ. ಆ ಒಂದು ಭಾವನೆ ಇರ್ತದಲ್ಲ, ಆ ಗ್ರಾಮದ ಭಾವನೆ ಇರ್ತದಲ್ಲ, ಆ ಭಾವನೆಗಳು ಉಳಿಬೇಕು ಆ ಭಾಗದ ಜನಗಳಿಗೆ ಅಂತೇಳಿ ಆ ಊರನ್ನ ಇಂಟ್ಯಾಕ್ಟಾಗಿ ಇಟ್ಟಿದ್ದೀವಿ. ಆ ಊರನ್ನ ಸರ್ವ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇನ್ನೇನು ಮಾಡ್ಬೇಕು ನಾವು? ನೀನು ಕುಮಾರಣ್ಣ ಅವರು 40% ಕೊಟ್ಟರೆ ಅದು ರೈತರ ಪರ, ನಾವು 50% ಕೊಟ್ಟರೆ ನಾವು ರಿಯಲ್ ಎಸ್ಟೇಟು. ಏನಾಯಿತು ಧರ್ಮನ?